ಮೈಕ್ 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 ಬನ್ನಿ ಮೈಕ್. ಹೌದು ಕಾಳಿಂಗ, ಹೌದು ಕಾಳಿಂಗ, ನನ್ನ ತಂಗಿಯ ಮದುವೆ ಗದ್ದಲದಲ್ಲಿ ಬಿದ್ದು ನಾ ತೋಟಕ್ಕೆ ಹೋಗುವುದನ್ನೇ ಮರೆತಿದ್ದೆ. ಅದಕ್ಕೆ ಸ್ವಲ್ಪ ತೋಟವನ್ನು ನೋಡಿಕೊಂಡು ಬರೋಣ ಅಂತ ಹೊರಟಿದ್ದೆ. ಅದರಲ್ಲಿ ನನ್ನ ತಂಗಿಯ ಮದುವೆಯಲ್ಲಿ ಮುಖ್ಯವಾಗಿ ಇರಬೇಕಾದಂತ ನೀನು ಅಂದೇಕೆ ಊರಲ್ಲಿರಲಿಲ್ಲ? ನನ್ನನ್ನು ಕ್ಷಮಿಸಿಬಿಡು ಶಿವಣ್ಣ, ನನ್ನನ್ನು ಕ್ಷಮಿಸಿಬಿಡು ಶಿವಣ್ಣ. ಅಂದೇ ನಮ್ಮ ದಲಿತ ಸಂಘದ ಸಂಘಟನೆಯೊಂದು ಬೆಂಗಳೂರಿನಲ್ಲಿ ಇತ್ತು. ಅಲ್ಲಿ ಮುಖ್ಯವಾಗಿ ನಾನು ಅಲ್ಲಿ ನಮ್ಮ ತಾಲೂಕಿನ ಪರವಾಗಿ ಅಲ್ಲಿ ಭಾಗವಹಿಸಬೇಕಾಗಿತ್ತು. ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ. ಏನೇ ಆಗಲಿ ದೇವರ ದಯೆಯಿಂದ ಜ್ಯೋತಿ ಕಂಕಣ ಭಾಗ್ಯ ಕೂಡಿ ಬಂತಲ್ಲ, ಅಷ್ಟೇ ಸಾಕು. ಕಾಳಿಂಗ, ನೀನು ದಲಿತ ಸಂಘದ ಲೀಡರ್ನಾಗಿ ಕ್ರಾಂತಿಕಾರಿಯಾಗಿ ಬಿಟ್ಟಿರಿ. ಒಟ್ಟಿನಲ್ಲಿ ನೀನು ಒಬ್ಬಂಟಿಗ, ಆದರೆ ನೀನು ಅಂದ ಮೇಲೆ ಮೈ ತುಂಬ ಕಣ್ಣಿಟ್ಟುಕೊಂಡು ಬದುಕಬೇಕು. ಶಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಬೇಕೆ ಹೊರತು ಕ್ರಾಂತಿಯನ್ನು ಗೆಲ್ಲುವುದು ಬಲು ಕಷ್ಟ. ಶಿವಣ್ಣ, ಈ ಕಾಳಿಂಗನೇ ಜೀವನವೇ ಒಂದು ಕ್ರಾಂತಿ. ಭಾರತದ ಬಡವರ ಭಾಗ್ಯೋದಯ ಬೆಳಕು ಎಂದು ಚೆಲ್ಲುತ್ತದೆಯೋ ಅಂದೇ ನಮ್ಮ ದಲಿತ ಸಂಘಕ್ಕೆ ಶಾಂತಿ. ಬಡವರಿಗೆ ನ್ಯಾಯ ಸಿಗುವವರೆಗೂ ಹೋರಾಡುವುದೇ ಈ ಕಾಳಿಂಗನ ಗುರಿ. ನಿತ್ಯ ನಡೆಯುವ ದುಷ್ಟ ಶಕ್ತಿಯನ್ನು ಮೆಟ್ಟಿ ಮೆರೆಯುವುದೇ ಈ ಕಾಳಿಂಗನ ಛಲ. ಕಾಳಿಂಗ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯವನ್ನು ಕ್ರಾಂತಿಕಾರಿಯಿಂದಲೇ ದಿಟ್ಟದಿಂದ ಹೋರಾಡಿ ಗೆದ್ದುಕೊಳ್ಳಬೇಕೆಂದು ಪಣ ತೊಟ್ಟ ಸೂರು ಸುಭಾಷ್ ಚಂದ್ರರು ಕೊನೆಗೆ ನೆಲೆಯಿಲ್ಲದೆ ಸಮವಾದರು. ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಮಹಾತ್ಮ ಗಾಂಧೀಜಿಯವರು ಇಂದಿಗೂ ಚಿರಾಮರವಾಗಿ ನೆಲೆಯೂರಿದ್ದಾರೆ ಭಾರತದ ಕಣ್ಣನ್ನು. ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಕಣ್ಣು ಕೊಟ್ಟ ಗಾಂಧೀಜಿಗೆ ಗುಂಡಿನೇಜನ ದುರ್ಮರಣವೇನು ಪರಿಚಿಸುವುದನ್ನ ವಿಶ್ವಾಸಹೀನ ಭಾರತ ಸ್ವಾರ್ಥಕತೆಯಲ್ಲಿ ತಲೆ ಎತ್ತಿ ನಿಂತಿದೆ. ಭಾರತದ ಮಹಾನಾಯಕರನ್ನೇ ಗುಂಡಿಕ್ಕಿಕೊಂಡು ವಿಶ್ವಾಸದ್ರೋಹಿಗಳು ವಾಸವಾದ ಮಹಾಭಾರತವಿದು. ಇಂಥ ನಾಡಿನಲ್ಲಿ ಎಂಥ ಸೂರರಿದ್ದರೇನೋ ಎಂಥ ಹೀರರಿದ್ದರೆ ಒಂದು ದಿನ ಅವರ ಮಡಲವೇ ರಕ್ತದ ಮಡುವಿನಲ್ಲಿ ಸಮಾಪ್ತಿ. ಅದನ್ನು ನಾವು ಮರೆಯಬಹುದು. ಬೇಡ ಕಾಳಿಂಗ, ಅಂತ ಬಲವಾದ ಛಲ ತೊಟ್ಟು ನಿಲ್ಲಬೇಡ. ಬೆಟ್ಟ ಕರೆಯುವ ಶಕ್ತಿ ರಟ್ಟೆಯಲ್ಲಿಟ್ಟುಕೊಂಡು ಭಿಕ್ಷೆ ಬೇಡುವುದು ಮಾನವನ ಧರ್ಮವಲ್ಲ. ಅದಕ್ಕೆ ಬಸವೇಶ್ವರರ ವಾಣಿಯಂತೆ ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳಿರು ಮೇಯಿತು ಎನ್ನುವಂತೆ ಅಂದು ಹುಟ್ಟಿ ಅಂದೇ ಬಂದಿತ್ತು, ಬಂದವರು ಉಳಿದಿರುವರೇ ಇಂದು. ಒಟ್ಟಿನಲ್ಲಿ ನಿನ್ನ ಮೇಲೆ ದೇವರ ದಯೆಯಲ್ಲಿ ಅಷ್ಟೇ ನನ್ನ ಆಸೆ. ದೇವರು ಎಲ್ಲಿದ್ದಾನೆ ಶಿವಣ್ಣ? ದೇವರು ಈ ಜಗತ್ತಿನಲ್ಲಿ ದೇವರಿದ್ದಿದ್ದರೆ ನಮ್ಮ ದೇಶಕ್ಕೆ ಬಡತನವೆಂಬ ಶಬ್ದವೇ ನೆಲೆಯೂರುತ್ತಿದೆ. ನಮ್ಮಂತವರ ಸ್ಥಿತಿ ಹೀಗೆ ಆಗುತ್ತಿದ್ದಿಲ್ಲ. ತಿಳಿದು ನೋಡಿದರೆ ಆ ದೇವರಿಗೆ ಆ ಶ್ರೀಮಂತರೇ ಬಲು ಇಷ್ಟ ಅಂತ ಕಾಣುತ್ತದೆ. ಕಾಳಿಂಗ, ದೇವರನ್ನು ನಿಂದಿಸಿ ಮಾತನಾಡಿದರೆ ಫಲವೇನು? ಈ ಜಗವನ್ನಾಳುವ ಜಗದೀಶ್ವರನಲ್ಲಿ ಆ ಭೇದ ಭಾವಗಳಿದ್ದರೆ ಈ ಮಾನವನ ಸೃಷ್ಟಿಯೇ ಈ ಭೂಮಿ ಮೇಲೆ ಆಗುತ್ತಿರಲಿಲ್ಲ. ಜಗತ್ತಿಗೆ ಒಬ್ಬನೇ ದೇವರು, ಒಂದೇ ಧರ್ಮ. ಆ ಧರ್ಮವನ್ನು ಅರಿತುಕೊಂಡು ನಡೆಯುವುದೇ ಈ ಮಾನವನ ಧರ್ಮ. ಹೆಚ್ಚಿಗೆ ಶಿವಣ್ಣ ನಿನ್ನ ಹಿತನುಡಿಗಳನ್ನು. ನಾನು ಈ ಊರಲ್ಲಿ ತಲೆಬಾಗಿ ನಡೆಯುವುದು ನಿನಗೊಬ್ಬನಿಗೆ ಮಾತ್ರ. ನನ್ನ ಮಡ ಹುಟ್ಟಿದ ಅಣ್ಣನಿಗಿಂತಲೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡ ನಿನಗೆ ಚಿರಋಣಿಯಾಗಿ
ಅಂತೆ. ಏನಾಯ್ತು ಆ ವಿಷಯ? ಆ ವಿಷಯ ವಿಕೋಪಕ್ಕೇರಿ ಅನಾಹುತವಾಗುವ ಸಂಭವ ಉದ್ಭವಿಸಿತು. ಮಲಚಿದ ಮತ್ತಾನೆಯಂತೆ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಧರ್ಮರಾಜ ಎಂದೆತ್ತರೂ ನಲ್ಲವೇ. ಮನೆಗೆ ಹೋದರೆಲ್ಲರೂ ಮನವನ್ನೆದ್ದೆ ಎಬ್ಬಿಸಿ ಮಾತಾಡಿರುತ್ತ. ಏನು ನಿನಗೆ ನಿಂದಿಸಿ ಮಾತನಾಡಿದ್ರೆ ಆ ಧನಿಕ? ಹಾಗಾದರೆ ನಿನ್ನ ಕಾಗದ ಪತ್ರ ಒಟ್ಟಿಲ್ಲ. ಕರುಣೆಯಿಂದ ಕೈ ಮುಗಿದರು ಕೊಲೆ ಮಾಡುತ್ತೇನೆಂದು ಖಂಡಿತವಾಗಿ ಹೇಳಿದರು. ಅದಕ್ಕೆ ನಾನು ಪ್ರತಿಜ್ಞೆ ಮಾಡಿದೆ, ಯಾರ ಕೊಲೆಯನ್ನು ಯಾರು ಮಾಡುತ್ತಾರೆಂದು. ಒಟ್ಟಿನಲ್ಲಿ ನಿನ್ನ ಆಸ್ತಿ ನಿನ್ನ ಕೈ ಸೇರಬೇಕು. ಇಂದಿಗೆ 20 ವರ್ಷವಾದರೂ ಕೂಡ ಮತ್ತೇಕೆ ಮಾತು ಮರೆತಿದ್ದಾನೆ ಆ ಧನಿಕ? ನನಗೂ ಆ ಧರ್ಮರಾಜನಿಗೂ ಮೊದಲಿನಿಂದಲೂ ವೈರತ್ವದ ವೈಷಮ್ಯ ಉಂಟು. ಈಗ ಈ ಬೀಗತನದ ಬಂಧುತ್ವ ಕೂಡಿ ನನಗೂ ಏನು ತಿಳಿದಂತಾಗಿದೆ. ಒಟ್ಟಿನಲ್ಲಿ ಆ ದೇವರು ಅವನಿಗೆ ಎಂದು ದಯಪಾಲಿಸುವನೋ ಕಾದು ನೋಡಬೇಕು. ಬಾಂಧವ್ಯದ ಮನುರದಿಯನ್ನು ತೋರಿದರೆ ಕೆಲವು ಕೇರು ಹಾಕುತ್ತಾನೆ ಆ ಚಾಂಡಾಲ. ಅವನ ಶ್ರೀಮಂತಿಗೆ ಅಮಲನ್ನು ಶಮನ ಮಾಡುವ ತನಕ ಅವನೆಂದಿಗೂ ಸದ್ಬುದ್ಧಿ ಬಾರದು ಶಿವಣ್ಣ. ನಾನೊಬ್ಬ ಮಾನವನಾಗಿ ಹುಟ್ಟಿದ್ದೇನೆ ಎಂಬುವುದನ್ನು ಮರೆತು ಕೊನೆಗೊಂದು ದಿನ ಅವನ ಜೀವನವೇ ರಕ್ತದ ಮಡುವಿನಲ್ಲೇ ಸಮಾಪ್ತಿ. ಬೇಡ ಕಾಳಿಂಗ ಬೇಡ. ನಿಮ್ಮಿಬ್ಬರ ಕ್ರೋಧಾಗ್ನಿಯಲ್ಲಿ ಏನಾದರೂ ಒಂದು ಅನಾಹುತವಾದರೆ ಮುಂದೆ ನನಗೆ ತೊಂದರೆ. ನೀನು ಮಾತ್ರ ಅಂತ ಬಲವಾದ ಛಲತೊಟ್ಟು ನಿಲ್ಲಬೇಡ. ದುಡುಕು ಬಲು ಕೆಡುಕಿನ ದಾರಿ. ಆದರೆ ಹುಟ್ಟಿ ಸತ್ತರೆ ಮತ್ತೆ ಸೃಷ್ಟಿಯಾಗಲು ಇದು ಹುಲ್ಲು ಜನ್ಮವಲ್ಲ. ಸ್ವಲ್ಪ ನೀನು ತಿಳಿದವನಿದ್ದೀಯಾ? ಯೋಚನೆ ಮಾಡಿ ನೋಡು. ನಾನು ಬಂದು ಬಹಳ ಹೊತ್ತಾಯ್ತು. ನಾನು ಬರ್ತೀನಿ ಕಾಳಿಂಗ. ಬಂಗಾರದಂತೆ ಗುಣವಂತ ಶಿವಣ್ಣ ಕಣ್ಣದಂತೆದ್ದ ಶ್ರೀಮಂತರಲ್ಲಿ ಬೀಗತನ ಮಾಡಿದನೆಂದರೆ ಮುಂದೆ ಆಗುವ ಅನಾಹುತಕ್ಕೆ ನಾಂದಿ ಹಾಡುವುದರಲ್ಲಿ ಸಂದೇಹವೇ ಇಲ್ಲ. ಇವರೆಲ್ಲರ ನಡುವೆ ಏನೋ ಅರಿಯದ ಮುತ್ತಿನ ಜ್ಯೋತಿ